ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಬೆಟ್ಟಸ್ಥಳ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಹಳೆಯ ವಿಡಿಯೋದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು ಬೆಟ್ಟಸ್ಥಳ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ, ಈಗ 9 ಅಧ್ಯಾಯದಲ್ಲಿ ಬೆಟ್ಟಸ್ಥಳ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರ ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಅಧ್ಯಾಯ, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ಈ ಅಧ್ಯಾಯದಲ್ಲಿ ಕೇಳುವಂಥ ಬೆಟ್ಟಸ್ಥಳ ಪ್ರಶ್ನೆಗಳ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಮೊದಲೇ ಪ್ರಶ್ನೆ ನೋಡುವುದಾದರೆ, ಡ್ಯಾಶ್ ಡ್ಯಾಶ್ ಅನ್ನು ದ್ವಿಸರ್ಕಾರ ವ್ಯವಸ್ಥೆ ಎನ್ನುತ್ತೇವೆ ಅಂತ ಕೊಡಲಾಗಿದೆ ಸ್ನೇಹಿತರೆ. ಅಂದ್ರ ಈ ಡಯಾರ್ಕಿ ಅನ್ನುವಂಥ ವ್ಯವಸ್ಥೆ, ಈ ದ್ವಿಸರ್ಕಾರ ವ್ಯವಸ್ಥೆ ಏನೈತಲ್ಲ, ಇದಕ್ಕೇನಂತ ಕರೀತಾರಪ್ಪ ಅಂದರೆ ಡಯಾರ್ಕಿ ಅಂತಲೂ ಸಹಿತ ಕರೆಯಲಾಗುತ್ತದೆ. ಇನ್ನು ಎರಡನೇ ಪ್ರಶ್ನೆ, ಭಾರತ ಸಂಸತ್ತು ಇತ್ತೀಚೆಗೆ ಭಾರತ ಸಂವಿಧಾನದ ಡ್ಯಾಶ್ ಡ್ಯಾಶ್ ವಿಧಿಯನ್ನು ರದ್ದುಪಡಿಸಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ಭಾರತ ಸಂವಿಧಾನದ 370ನೇ ವಿಧಿ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರು ಅಂತ ಕೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ KM ಪಣಿಕರ್ ಅನ್ನುವಂಥ ವ್ಯಕ್ತಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡುವುದಾದರೆ, ಡ್ಯಾಶ್ ಡ್ಯಾಶ್ ರಾಜ್ಯವು 2014ರಲ್ಲಿ ನೂತನವಾಗಿ ರಚನೆಯಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರ ತೆಲಂಗಾಣ ರಾಜ್ಯ ಏನೈತಲ್ಲ, ನೂತನವಾಗಿ ರಚನೆ ಆಯಿತು ಸ್ನೇಹಿತರೆ. ಯಾವಾಗ ಅಂದರೆ 2014ರಲ್ಲಿ. ಯಾವ ರಾಜ್ಯದಿಂದ ವಿಭಜನೆಯಾಯಿತು ಅಂತ ಪ್ರಶ್ನೆ ಮಾಡಿದರೆ ಆಂಧ್ರ ಪ್ರದೇಶ ರಾಜ್ಯದಿಂದ ವಿಭಜನೆಯಾಯಿತು ಅಂತ ಹೇಳಬೇಕು ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರ ನಾಯಕತ್ವದಲ್ಲಿ ಸ್ವರಾಜ್ಯ ಚಳವಳಿ ಪ್ರಾರಂಭವಾಯಿತು ಸ್ನೇಹಿತರೆ. ಅಂದ್ರ ಇದಕ್ಕೆ ಸರಿಯಾದ ಉತ್ತರ ಗಾಂಧೀಜಿ ಅವರ ನಾಯಕತ್ವದಲ್ಲಿ ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆ ನಾವು ನೋಡುವುದಾದರೆ, ಪಂಜಾಬನ್ನು ಡ್ಯಾಶ್ ಡ್ಯಾಶ್ ರಲ್ಲಿ ವಿಭಜಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರ 1966ರಲ್ಲಿ. ನಾ ಈಗಾಗಲೇ ಹೇಳಿನಿ, ಈ 1ನೇ ಅಧ್ಯಾಯದಲ್ಲಿ 2 ಅಂಕಕ್ಕೆ ಪ್ರಶ್ನೆ ಕೇಳಲ್ಲ ಅಂತ ಹೇಳಿ ನಾನು. ಇಲ್ಲಿ ಏನು ಕೇಳ್ತಾರೆ, ಜಾಸ್ತಿ 1 ಅಂಕದ ಪ್ರಶ್ನೆ. ಎಷ್ಟು ಬರ್ತಾವೆ ಇಲ್ಲಿ 1 ಅಂಕದ ಅಂದ್ರೆ ಬಹು ಆಯ್ಕೆ ಆಗಿರ್ಬೋದು, ಬೆಟ್ಟಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯರಾಗಿರ್ಬೋದು, 1 ಅಂಕ ಆಗಿರ್ಬೋದು. ಈ 4ರಲ್ಲಿ ಒಟ್ಟು ಎಷ್ಟು ಪ್ರಶ್ನೆ ಕೇಳಬಹುದು? 2 ಪ್ರಶ್ನೆಗಳನ್ನು ಕೇಳಬಹುದು ಸ್ನೇಹಿತರೆ. ಇನ್ನು ಈ 2 ಅಂಕದಲ್ಲಿ ಪ್ರಶ್ನೆಗಳನ್ನು ಕೇಳಂಗಿಲ್ಲ ಅಂತ ಬಿಡಂಗಿಲ್ಲ. ಯಾಕಪ್ಪ, 2 ಅಂಕ ಇದ್ದಿದ್ದ ಪ್ರಶ್ನೆಗಳು 1 ಅಂಕಕ್ಕೆ ಮಾಡ್ಬೋದು. ಈ ಪಂಜಾಬನ್ನು ಯಾವಾಗ ವಿಭಜಿಸಲಾಯಿತು, ಎಷ್ಟು ರಾಜ್ಯಗಳಾಗಿ ವಿಭಜಿಸಲಾಯಿತು ಅಂತ ಈ ರೀತಿ ಪ್ರಶ್ನೆ 2 ಅಂಕಕ್ಕೆ ಐತಲ್ಲ, ಅದಕ್ಕೆ 1 ಅಂಕ ಯಾವ ರೀತಿ ಕೇಳಬಹುದು, ಪಂಜಾಬನ್ನು ಯಾವಾಗ ವಿಭಜನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಬಹುದು ಸ್ನೇಹಿತರೆ. ಅದಕ್ಕಾಗಿ ಸ್ವಲ್ಪ ಈ ವಿಷಯಗಳ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಇನ್ನು 7ನೇ ಪ್ರಶ್ನೆ ನಾವು ನೋಡುವುದಾದರೆ, ಡ್ಯಾಶ್ ಡ್ಯಾಶ್ ವನ್ನು ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂದು ಕರೆಯುತ್ತೇವೆ ಅಂತ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಭಾರತ. ಇನ್ನು 8ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಎಒ ಹ್ಯೂಮ್ ಅನ್ನುವಂಥ ವ್ಯಕ್ತಿ. ಯಾವಾಗ ಸ್ಥಾಪನೆ ಮಾಡಿದ್ರು ಅವರು? ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಕೇಳ್ತಾರೆ ಎಕ್ಸಾಮ್ನಾಗ. ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾರೆ, ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರೆ. ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಇನ್ನು 9ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಲ್ಲಿ ಪುನಾ ಒಪ್ಪಂದ ನಡೆಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ನಡೆಯಿತಂದರೆ 1932ರಲ್ಲಿ ನಡೆಯಿತು. ಇನ್ನು 10ನೇ ಪ್ರಶ್ನೆ, ಪುನಾ ಒಪ್ಪಂದವು ಡ್ಯಾಶ್ ಡ್ಯಾಶ್ ರವರ ನಡುವೆ ಆಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ನಡುವೆ ನಡೆಯಿತು ಸ್ನೇಹಿತರೆ. ನಾ ಯಾರ ಮಧ್ಯಸ್ಥಿಕೆ ನಡೆಯಿತು ಅಂತ ನನ್ನ ಕ್ಲಾಸ್ನಲ್ಲಿ ಹೇಳಿ ನಾನು
ಯಾರ ಮಧ್ಯಸ್ಥಿಕೆ? ಮದನ್ ಮೋಹನ್ ಮಾಳವೀಯ ಅವರ ಮಧ್ಯಸ್ಥಿಕೆಯಲ್ಲಿ. ಈ ಪುನಾ ಒಪ್ಪಂದ ಅಂದ್ರೆ ಒಂದೇ, ಎರವಡ ಒಪ್ಪಂದ ಅಂದ್ರೆ ಒಂದೇ. ಯಾಕೆ ಎರವಡ ಒಪ್ಪಂದ ಅಂತ ಕರೆದಾರಂತ ಅದನ್ನು ಹೇಳಿ ನಾನು ಈಗಾಗಲೇ. ನೆಕ್ಸ್ಟ್ ಇರಲಿ ಕೇಳ್ರಿ 11ನೇ ಪ್ರಶ್ನೆ. ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ಡ್ಯಾಶ್ ಡ್ಯಾಶ್ರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. 1956ರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ನಾವು ನೋಡ್ಕೊಳ್ತೇವೆ. 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ ನೋಡುವುದಾದರೆ, ಮೊದಲನೇ ಪ್ರಶ್ನೆ ಡ್ಯಾಶ್ ಡ್ಯಾಶ್ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ ಅಂತ ಐತಿ ಸ್ನೇಹಿತರೆ. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಯಾವುದಪ್ಪ ಅಂದರೆ ಲೋಕಸಭಾ ಸ್ನೇಹಿತರೆ. ಯಾವ ಸಭಾ? ಲೋಕಸಭಾ. ಮತ್ತಿನ್ನೊಂದು ವಿಧಾನಸಭಾ ಅಂತ ಬರ್ತೈತಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಅಂತ ಬರ್ತೈತಿ. ನೆಕ್ಸ್ಟ್ ತಾಲೂಕು ಪಂಚಾಯತಿ ಅಂತ ಬರ್ತೈತಿ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಅಂತ ಬರ್ತೈತಿ. ಇವೆಲ್ಲ ಏನಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಸ್ನೇಹಿತರೆ. ಇನ್ನು 2ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಡ್ಯಾಶ್ ಡ್ಯಾಶ್ ರವರು ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವವರು ಅಂತ ಪ್ರಶ್ನೆ ಮಾಡಿದರೆ ರಾಷ್ಟ್ರದ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ 3ನೇ ಪ್ರಶ್ನೆ ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟಂದರೆ 6 ವರ್ಷ ಏನಪ್ಪ ಅಂದರೆ ಅವರ ಅಧಿಕಾರಾವಧಿಯಾಗಿದೆ ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ ನಾವು ನೋಡುವುದಾದರೆ ಭಾರತದ ಕಮ್ಯುನಿಸ್ಟ್ ಪಕ್ಷವು ಡ್ಯಾಶ್ ಡ್ಯಾಶ್ರಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲೇನಪ್ಪ ಅಂದ್ರೆ 1924. ಕೆಲವೊಂದಿಷ್ಟು ಬುಕ್ನಲ್ಲಿ ನಾವು 1925 ಅಂತ ನೋಡ್ಕೊಳ್ತೇವೆ. ನಮ್ಮ ರಾಜ್ಯಶಾಸ್ತ್ರದ ದ್ವಿತೀಯ PUC ಬುಕ್ನಲ್ಲಿ ನಾವೇನಪ್ಪ ಅಂದರೆ 1924 ಅಂತ ನೋಡ್ಕೊಳ್ತೇವೆ. ಸ್ವಲ್ಪ ಇದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಿ ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ ಶಾಸನಸಭಾ ಸದಸ್ಯರು ತನ್ನ ಪಕ್ಷವನ್ನು ತೊರೆದು ಬೇರೆ ಪಕ್ಷಕ್ಕೆ ಸೇರುವುದನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತೇವೆ ಅಂತ ಕರೀತಾರೆ ಸ್ನೇಹಿತರೆ. ಅದಕ್ಕೇನಂತ ಕರಿಬೋದು? ಅದಕ್ಕೇನು ಉತ್ತರ ಏನಪ್ಪ ಅಂದ್ರೆ ಪಕ್ಷಾಂತರ ಸ್ನೇಹಿತರೆ. ಇನ್ನು 6ನೇದು ಯಾವುದಂದ್ರೆ ಡ್ಯಾಶ್ ಡ್ಯಾಶ್ ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿತ್ತು. ನಾ ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ಹೇಳಿನ ಅಲ್ಲಿ ಸ್ಥಾಪನೆ ಮಾಡಿದ್ದು ಯಾರಂತ ನೋಡಿದ್ದೆವು. ಯಾರು ಸ್ಥಾಪನೆ ಮಾಡಿದ್ರು? ಎವೋ ಹ್ಯೂಮ್ ಅನ್ನುವಂಥ ವ್ಯಕ್ತಿ. ಇಲ್ಲೇನು ಕೇಳೋಣಪ್ಪ ಅಂದರೆ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ. 1885 ಡಿಸೆಂಬರ್ 28ರಂದು ಸ್ಥಾಪನೆ ಮಾಡಲಾಗಿದೆ. ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ ಪರೋಕ್ಷ ಚುನಾವಣೆಗೆ ಸ್ಪಷ್ಟ ಉದಾಹರಣೆ. ನೋಡಿ ಪ್ರಶ್ನೆ ಯಾವ ರೀತಿ ಟ್ವಿಸ್ಟ್ ಮಾಡ್ಯಾನ. ಪರೋಕ್ಷ ಚುನಾವಣೆಗೆ ಉದಾಹರಣೆ ಅಂತ ಕೇಳಿದ್ರೆ ಮುಗೀತು. ಇಲ್ಲೇನು ಕೇಳೋಣ? ಪರೋಕ್ಷ ಚುನಾವಣೆಗೆ ಸ್ಪಷ್ಟ ಉದಾಹರಣೆ. ಇಲ್ಲೇನಪ್ಪ ಅಂದರೆ ಉದಾಹರಣೆ ಯಾವುದಂದ್ರೆ ರಾಷ್ಟ್ರಪತಿ ಸ್ನೇಹಿತರೆ. ಉಪರಾಷ್ಟ್ರಪತಿನೂ ಬರ್ತೈತಿ, VPನೂ ಬರ್ತೈತಿ, RSನೂ ಬರ್ತೈತಿ. RS ಅಂದ್ರೆ ರಾಜ್ಯಸಭಾ, VP ಅಂದ್ರೆ ವಿಧಾನ ಪರಿಷತ್ತು. ನೆಕ್ಸ್ಟ್ 8ನೇ ಪ್ರಶ್ನೆ ಡ್ಯಾಶ್ ಡ್ಯಾಶ್ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಿದರು ಸ್ನೇಹಿತರೆ. MS ಗಿಲ್ ಅನ್ನುವಂಥ ವ್ಯಕ್ತಿ ಏನದಲ್ಲ ಈತ ಏನು ಮಾಡ್ತಾನಂದರೆ ಕಡ್ಡಾಯಗೊಳಿಸ್ತಾನ. ಇನ್ನು 9ನೇ ಪ್ರಶ್ನೆ ಡ್ಯಾಶ್ ಡ್ಯಾಶ್ ಅನ್ನು ಪ್ರಜಾಪ್ರಭುತ್ವ ಕಾವಲು ನಾಯಿ ಎನ್ನುವರು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ವಿರೋಧ ಪಕ್ಷದವರಿಗೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ ಡ್ಯಾಶ್ ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. 1985ರಲ್ಲಿ ಜಾರಿಗೆ ಬರಲಾಯಿತು ಸ್ನೇಹಿತರೆ. ಇನ್ನು ಡ್ಯಾಶ್ ಡ್ಯಾಶ್ ರವರು ಬಹುಜನ ಸಮಾಜ ಪಕ್ಷವನ್ನು ಸ್ಥಾಪಿಸಿದರು. ಅಂದ್ರೆ ಕಂಸೀರಾಮ್ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತ ಏನಪ್ಪ ಅಂದರೆ ಸಮಾಜ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಸಂತು ಕ್ಲಾಸ್ನಾಗ ಇದ್ದೀನಿ. ಹಲೋ ಕ್ಲಾಸ್ ತಂದಿನಿ. ಹಾಂ 2 ನಿಮಿಷ. ಇನ್ನು 12ನೇ ಪ್ರಶ್ನೆ ನೋಡೋದಾದ್ರೆ ಭಾರತದಲ್ಲಿ ಡ್ಯಾಶ್ ಡ್ಯಾಶ್ ಇದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಸಮೂಹ ಮಾಧ್ಯಮ ಐತಿ ಸ್ನೇಹಿತರೆ. ಇನ್ನು 13ನೇ ಪ್ರಶ್ನೆ ಡ್ಯಾಶ್ ಡ್ಯಾಶ್ ರಂದು ಇಂದ್ರಜಿತ ಗುಪ್ತ ಆಯೋಗವನ್ನು ರಚಿಸಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ. 1900
98. ಇನ್ನು 14ನೇ ಪ್ರಶ್ನೆ, ಭಾರತ ಸಂವಿಧಾನದ ಡ್ಯಾಶ್ ಡ್ಯಾಶ್ ತಿದ್ದುಪಡಿ ಕಾಯ್ದೆಯ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮಾಡಲಾಯಿತು ಅಂತ ಪ್ರಶ್ನೆ ಐತಿ. 52ನೇ ತಿದ್ದುಪಡಿ ಕಾಯ್ದೆ ಅನ್ವಯವಾಗಿ ಮಾಡಲಾಯಿತು. ಇನ್ನು 15ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. DMK ಅನ್ನುವಂಥದ್ದು ಏನೈತಲ್ಲ ಪ್ರಾದೇಶಿಕ ಪಕ್ಷವಾಗಿದೆ. ಇನ್ನು ಅಧ್ಯಾಯ 3 ಭಾರತದಲ್ಲಿ ಆಡಳಿತದ ಯಂತ್ರ ಸ್ನೇಹಿತರೆ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬಹುದು? ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ಸೇವಾವಧಿ ಅಥವಾ ಅಧಿಕಾರಾವಧಿ ಅಂತ ನಾವು ಕರಿತೇವಲ್ಲ 6 ವರ್ಷ ಅಥವಾ 62 ವರ್ಷ ವಯಸ್ಸಂತ ಹಾಕಬೇಕು ಸ್ನೇಹಿತರೆ. ಇದು 6 ವರ್ಷ ಅಥವಾ 62 ವರ್ಷ ವಯಸ್ಸು. ಇನ್ನು 2ನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ IAS ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇದೆ ಅಂದ್ರೆ ಉತ್ತರಾಖಂಡ ರಾಜ್ಯದ ಮಸ್ಸೂರಿ ಒಳಗೈತಿ. ಇನ್ನು 4ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ IPSನ ವಿಸ್ತೃತ ರೂಪ ಅಂತ ಕರೆಯಲಾಗಿದೆ ಭಾರತೀಯ ಪೊಲೀಸ್ ಸೇವೆ ಅಥವಾ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಕರೆಯಲಾಗುವುದು ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುವವರು ಅಂತ ಪ್ರಶ್ನೆ ಐತಿ ರಾಷ್ಟ್ರಪತಿಯವರು ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟಪ್ಪ ಅಂದ್ರೆ 62 ಸ್ನೇಹಿತರೆ. ಇಲ್ಲೇನಪ್ಪ ಈ ಪ್ರಶ್ನೆಕ್ಕೆ ಸೇಮ್ ಹೋಲಿಕೆ ಆಗ್ತೈತೆ ನೋಡು. ನೆಕ್ಸ್ಟ್ ಏನಪ್ಪ ಅಂದ್ರೆ 7ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಹೈದರಾಬಾದ್ನಲ್ಲಿ ಏನಪ್ಪ ಅಂದ್ರೆ ಈ IPS ದವ್ರಿಗೆ ತರಬೇತಿ ಕೊಡ್ತಾರೆ ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ಜಿಲ್ಲಾಡಳಿತದ ಮುಖ್ಯಸ್ಥರಾದ್ರೆ ಜಿಲ್ಲಾಧಿಕಾರಿ ಅವರು ಸ್ನೇಹಿತರೆ. ಇನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿ ಡ್ಯಾಶ್ ಡ್ಯಾಶ್ನಲ್ಲಿದೆ ಅಂತ ಪ್ರಶ್ನೆ ಮಾಡಿದರೆ ಬೆಂಗಳೂರಿನಲ್ಲಿ ಇದೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಈ 3ನೇ ಅಧ್ಯಾಯದಲ್ಲಿ ಇಲ್ಲಿ 1 ಅಂಕಕ್ಕೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂದ್ರೆ ಒಂದೇ ಕೇಳ್ತಾರೆ ಸ್ನೇಹಿತರೆ. ಎಷ್ಟು ಕೇಳ್ತಾರೆ? 1 ಕೇಳ್ತಾರಲ್ಲ. 1 ಅಂಕ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಬಹು ಆಯ್ಕೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕೇಳ್ತಾರಲ್ಲಿ. ಇನ್ನು 4ನೇ ಅಧ್ಯಾಯ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಸ್ನೇಹಿತರೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಂದು ಜ್ಯೋತಿಬಾ ಫುಲೆರವರು ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದರು ಅಂತ ಪ್ರಶ್ನೆ ಮಾಡಿದರೆ 1838 ಇದಕ್ಕೆ ಸರಿಯಾದ ಉತ್ತರ. ಇನ್ನು 2ನೇ ಪ್ರಶ್ನೆ ನೋಡುವುದಾದರೆ, ಮೇಲು ಕೀಳು, ಮೇಲ್ವರ್ಗ ಮತ್ತು ಕೆಳವರ್ಗ ಎಂಬುದರ ಆಧಾರದ ಮೇಲೆ ತಾರತಮ್ಯ ಮಾಡುವುದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ತಾರತಮ್ಯ. ಇನ್ನು 3ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರೈತರ ಮೂಲ ಕಸಬಾಗಿದೆ ಅಂತ ಪ್ರಶ್ನೆ ಐತಿ. ಕೃಷಿ ಏನೈತಲ್ಲ ಇದು ರೈತರ ಮೂಲ ಕಸಬಾಗಿದೆ. ಇನ್ನು ಸಾಲು ಮರದ ತಿಮ್ಮಕ್ಕ ಡ್ಯಾಶ್ ಡ್ಯಾಶ್ ಜಿಲ್ಲೆಗೆ ಸೇರಿದವರು ಅಂತ ಐತಿ. ರಾಮನಗರ ಜಿಲ್ಲೆಗೆ ಸೇರಿದವರು ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿದ್ದಾರೆ ಅಂತ ಪ್ರಶ್ನೆ ಐತಿ. ಮೇಧಾ ಫಾಟ್ಕರ್ ಅವರೇನಪ್ಪ ಅಂದ್ರೆ ಈ ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿದ್ದಾರೆ ಸ್ನೇಹಿತರೆ. ಇನ್ನು 5ನೇ ಅಧ್ಯಾಯದ ಬಗ್ಗೆ ನೋಡುವುದಾದರೆ, ಎಷ್ಟನೇ ಅಧ್ಯಾಯ? 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಸ್ನೇಹಿತರೆ. ಇದರಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡುವುದಾದರೆ, ಡ್ಯಾಶ್ ಡ್ಯಾಶ್ ಅನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗುವುದಂತ ಪ್ರಶ್ನೆ ಐತಿ. ನಮ್ಮ ಭಾರತ ರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ. ಇನ್ನು 2ನೇ ಪ್ರಶ್ನೆ, ಗಂಡು ಹೆಣ್ಣು ಆಧಾರದ ಮೇಲೆ ಸಮಾನ ಅವಕಾಶಗಳನ್ನು ನಿರಾಕರಿಸುವುದು ಡ್ಯಾಶ್ ಡ್ಯಾಶ್ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಲಿಂಗಾಧಾರಿತ ಅಸಮಾನತೆ ಸ್ನೇಹಿತರೆ. ಇನ್ನು 3ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸಾಕ್ಷರತೆಯ ಶೇಕಡಾವಾರು ಪ್ರಮಾಣ ನೋಡುವುದಾದರೆ 36% ಸ್ನೇಹಿತರೆ. ಇನ್ನು ಡ್ಯಾಶ್ ಡ್ಯಾಶ್ ರಂದು ಲೋಕಪಾಲ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. 2014 ಜನವರಿ 1ರಂದು ಅಸ್ತಿತ್ವಕ್ಕೆ ಬಂದಿತ್ತು. ಇನ್ನು ಡ್ಯಾಶ್ ಡ್ಯಾಶ್ ರವರು ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರಂತ ಪ್ರಶ್ನೆ ಮಾಡಿದರೆ
BS ಪಾಟೀಲ್ನು ಅಂತ ಕರೀತಾರ. ಇಲ್ಲೇನಪ್ಪ ಅಂದ್ರೆ ಇದ್ರ ಪೂರಾ ಲಾಂಗ್ ಫಾರ್ಮ್ ನಾವು ನೋಡೋದಾದರೆ ಭೀಮನಗೌಡ ಸಂಗನಗೌಡ ಪಾಟೀಲ್ ಅಂತ ನಾವು ನೋಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆ, ಪೋಟಾನ ವಿಸ್ತೃತ ರೂಪ ನೋಡೋದಾದರೆ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು ಕೋಮುವಾದಕ್ಕೆ ಡ್ಯಾಶ್ ಡ್ಯಾಶ್ ಒಂದು ಪರಿಹಾರವಾಗಿದೆ ಅಂತ ಐತಿ ಸ್ನೇಹಿತರೆ. ಇದಕ್ಕೇನಪ್ಪ ಅಂದ್ರೆ ಜಾತ್ಯತೀತ ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆರೆಹೊರೆ ಶಾಂತಿ ಸಮಿತಿಗಳಾಗಿರ್ಬೋದು, ರಾಷ್ಟ್ರೀಯ ಭಾವೈಕ್ಯತೆ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಕೋಮುವಾದಕ್ಕೆ ಒಂದಿಷ್ಟು ಪರಿಹಾರಗಳು ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ, ಸ್ವೀಡನ್ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಡ್ಯಾಶ್ ಡ್ಯಾಶ್ ಅಂತ ಕೊಡಲಾಗಿದೆ. ಒಂಬುಡ್ಸ್ಮನ್ ಏನೈತಲ್ಲ ಇದಕ್ಕೇನಪ್ಪ ಅಂದ್ರೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು 9ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯು ಡ್ಯಾಶ್ ಡ್ಯಾಶ್ ಎಂದು ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಮಾಡಿದರೆ 1984 ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ, ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಒದಗಿಸಿದ ತಿದ್ದುಪಡಿ ಕಾಯ್ದೆ ಯಾವುದಂದರೆ 73ನೇ ತಿದ್ದುಪಡಿ ಕಾಯ್ದೆ ಸ್ನೇಹಿತರೆ. ಇನ್ನು ಡ್ಯಾಶ್ ಡ್ಯಾಶ್ ರವರ ಪ್ರಕಾರ ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯವಾಗಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಅಮರ್ತ್ಯ ಸೇನ್ ರವರು ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಪ್ರಶ್ನೆ ಬರ್ತೈತಿ. ಇಲ್ಲಿ ಏನಪ್ಪ ಒಂದು ಪ್ರಶ್ನೆ, ಯಾವುದಾದ್ರೂ ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಸಹಿತ 5ನೇ ಅಧ್ಯಾಯದೊಳಗೆ. ಇನ್ನು 6ನೇ ಅಧ್ಯಾಯ ನೋಡೋಣ ಸ್ನೇಹಿತರೆ, ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳು. ಎಷ್ಟನೇ ಅಧ್ಯಾಯ ಅಂದರೆ ಇದು 6ನೇ ಅಧ್ಯಾಯ ಸ್ನೇಹಿತರೆ. ಈ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳಲ್ಲಿ ಮೊದಲೇ ಪ್ರಶ್ನೆ ನೋಡೋದಾದರೆ ಕೊಯ್ಲಿಷನ್ ಮೂಲ ಪದ ಡ್ಯಾಶ್ ಡ್ಯಾಶ್ ಅಂತ ಕೊಡಲಾಗಿದೆ ಸ್ನೇಹಿತರೆ. ಕೊಯ್ಲಿಸಿಯೆ ಅಂತ ನಾವು ನೋಡ್ಕೊಳ್ಬೋದು ಅಥವಾ ಕೊಯ್ಲಿಸಿಯೆ ಅಂತ ನಾವು ನೋಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನು 2ನೇದು ಡ್ಯಾಶ್ ಡ್ಯಾಶ್ ಯು ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು ಅಂತ ಕೇಳಲಾಗಿದೆ ಸ್ನೇಹಿತರೆ. LGBT ಚಳವಳಿ ಏನೈತಲ್ಲ ಈ LGBT ಚಳವಳಿ ಏನೈತಲ್ಲ ಇದು ಏನಪ್ಪ ಅಂದರೆ ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು ಸ್ನೇಹಿತರೆ. ಇನ್ನು ಡ್ಯಾಶ್ ಡ್ಯಾಶ್ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ ಅಂತ ಐತಿ. ಶಿಕ್ಷಣ ಏನೈತಲ್ಲ ಇದು ಸಮವರ್ತಿ ಪಟ್ಟಿಯಲ್ಲಿ ಬರ್ತೈತಿ. ಇನ್ನು ಡ್ಯಾಶ್ ಡ್ಯಾಶ್ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಚಲಾಯಿಸುವವರು. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ಇನ್ನು 5ನೇದು ಡ್ಯಾಶ್ ಡ್ಯಾಶ್ ರವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ನಡೆಸಿದರು ಅಂತ ಪ್ರಶ್ನೆ ಐತಿ. ಅಣ್ಣಾ ಹಜಾರೆ ಅವರು ನಡೆಸಿದರು ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಭಯೋತ್ಪಾದನೆಯ ಮೂಲ ಪದವಾಗಿದೆ ಅಂತ ಐತಿ ಸ್ನೇಹಿತರೆ. ಟೆರರ್ ಅನ್ನುವಂಥದ್ದು ಏನೈತಲ್ಲ ಇದರ ಮೂಲ ಪದವಾಗಿದೆ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಅಧಿಕಾರವನ್ನು ನೀಡಿದೆ ಅಂತ ಐತಿ ಸ್ನೇಹಿತರೆ. 360ನೇ ವಿಧಿಯ ಅನ್ವಯವಾಗಿ ಅಂತ ನಾವು ನೋಡ್ಬೋದು. ಇನ್ನು 7ನೇ ಅಧ್ಯಾಯ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಂತೆ ನಾವು ಕರಿತೀವಲ್ಲ ಈ ಅಧ್ಯಾಯದಲ್ಲಿ ಸಹಿತ 1 ಅಂಕದ ಪ್ರಶ್ನೆ ಎಷ್ಟು ಕೇಳ್ತಾರಪ್ಪ ಅಂದ್ರೆ 1 ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಈ 7ನೇ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡುವುದಾದರೆ ಡ್ಯಾಶ್ ಡ್ಯಾಶ್ ಅನ್ನು ನೇಪಾಳದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತೇವೆ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ 2006ರಲ್ಲಿ ಸ್ನೇಹಿತರೆ. ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ನೋಡ್ಕೊಳ್ಬೋದು, ಕಟ್ ಆ್ಯಂಡ್ ಪೇಸ್ಟ್. ಇಲ್ಲಿ ಹೆಂಗೆ ಐತಲ್ಲ ಹಂಗೆ ಏನು ಮಾಡ್ಯಾರಪ್ಪ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಪೇಸ್ಟ್ ಐತಿ. ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಇಲ್ಲಿ ನಾ ಕೇಳಿರ್ತಕ್ಕ ಇಲ್ಲ ಏನು ಕೊಟ್ಟಿನಲ್ಲ ಇವೇ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಬಂದಾವ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಬಂದವಪ್ಪ ಆ್ಯನ್ಯುವಲ್ ಪರೀಕ್ಷೆ ಒಳಗೆ ಬರಲೇಬೇಕು ಹೇಳ್ಯ ನಿಮ್ಗೆ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಸ್ವಲ್ಪ ಸರಿಯಾಗಿ ಯಾರು ಔಟ್ ಆಫ್ ಔಟ್ ಮಾಡ್ಬೇಕತ್ತಿರಲ್ಲ ಇವೆಲ್ಲ ನೋಡಲೇಬೇಕು. ಪಾಸ್ ಆಗುವಂಥ ಪ್ರತಿಭೆಗಳು ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಿ. 3 ಕ್ವಶನ್ ಪೇಪರ್ ರೆಫರ್ ಮಾಡಿರಿ, 70 ಮಾರ್ಕ್ಸ್ ಕಟ್ಟಿಟ್ಟು ಬುತ್ತಿ. ನೀವು ಯಾರು ಔಟ್ ಆಫ್ ಔಟ್ ಮಾಡ್ಬೇಕನ್ನುವಂಥ ಪ್ರತಿಭೆಗಳು ನಮ್ಮ ಪೊಲಿಟಿಕಲ್ ಸೈನ್ಸ್ನಾಗ ಔಟ್ ಆಫ್ ಔಟ್ ಮಾಡ್ಬೇಕನ್ನೋದು ಭಾಳ ಕಷ್ಟ ಐತಿ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಔಟ್ ಆಫ್ ಔಟ್ ಮಾಡ್ಬೇಕನ್ನೋರು ನಾ ಏನು ಈಗಾಗಲೇ ಬಹು ಆಯ್ಕೆಗಳು ಬಿಟ್ಟಿನಲ್ಲ ಪ್ರತಿಯೊಂದು ಬಹು ಆಯ್ಕೆ ನೋಡ್ಕೊಡ್ರಿ. ಇವತ್ತಿನ ವಿಡಿಯೋದೆಲ್ಲನೂ ಏನು ಮಾಡಾಕತ್ತೀನಿ, ಬಿಟ್ಟ ಸ್ಥಳ ಪ್ರಶ್ನೆಗಳೇ ಕೊಡ್ಲಾಕತ್ತೀನಿ ನಿಮಗೆಲ್ಲ. ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ. ನಾಡಿದ್ದು ವಿಡಿಯೋದಲ್ಲಿ 1 ಅಂಕ ಒಟ್ಟೇನು ಸರಿಯಾಗಿ ನೀವು ರೆಡಿ ಆಗ್ರಿ. ಎಲ್ಲಿ 1 ಮಾರ್ಕ್ಸ್ ಹೋಗ್ಬಾರ್ದು. ಇಲ್ಲಿ ಹೆಂಗೆ ಐತಲ್ಲ ಹಂಗೆ ಕಟ್ ಆ್ಯಂಡ್ ಪೇಸ್ಟ್ ಹಾಕಿರ್ತಾರೆ. ಒಟ್ಟೆ ತಲೆ ಕೆಡ್ಸ್ಕೊಳ್ಬೇಡ್ರಿ, ನೋಡ್ರಿ ಕರೆಕ್ಟಾಗಿ.
ಇನ್ನು ಎರಡನೇ ಪ್ರಶ್ನೆ, ಭೂತಾನ್ನಲ್ಲಿ ಡ್ಯಾಶ್ ಡ್ಯಾಶ್ ಮಾದರಿ ಸರ್ಕಾರ ನಿರ್ವಹಿಸುತ್ತಿದೆ ಅಂತ ಪ್ರಶ್ನೆ ಐತಿ. ಬಹುಪಕ್ಷೀಯ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ನಿರ್ವಹಿಸುತ್ತಿದೆ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ರಲ್ಲಿ ನೇಪಾಳದಲ್ಲಿ ಚುನಾಯಿತ ಸರ್ಕಾರವು ಅಧಿಕಾರಕ್ಕೆ ಬಂದಿತು ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ 2006 ಮೇ 18ರಂದು ಸರಿಯಾದ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಎಂಬುದು ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆಯಾಗಿದೆ ಅಂತೈತಿ. ತಾಲಿಬಾನ್ ಏನೈತಲ್ಲ ಇದೇನಪ್ಪ ಅಂದ್ರೆ ಒಂದು ಭಯೋತ್ಪಾದಕ ಸಂಘಟನೆಯಾಗಿದೆ. ಇನ್ನು ಐದನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ಲಿಬಿಯಾದ ಸಂವಿಧಾನಿಕ ಮತ್ತು ಅನುವಂಶಿಕ ರಾಜ್ಯ ಪ್ರಭುತ್ವದ ಮುಖ್ಯಸ್ಥರಾಗಿದ್ದರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಕಿಂಗ್ ಇದ್ರೀಸ್ ಅನ್ನುವಂಥ ವ್ಯಕ್ತಿ ಏನದಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇನ್ನು ಆರನೇ ಪ್ರಶ್ನೆ, ಭೂತಾನ್ನಲ್ಲಿ ಡ್ಯಾಶ್ ಡ್ಯಾಶ್ ರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಅಂತ ಪ್ರಶ್ನೆ ಐತೆ ಸ್ನೇಹಿತರೆ. 2011 ಜುಲೈ 18 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಡ್ಯಾಶ್ ಡ್ಯಾಶ್ ರಂದು ಭೂತಾನ್ ರಾಷ್ಟ್ರೀಯ ಮಂಡಳಿಯು ಪ್ರಾರಂಭವಾಯಿತು ಅಂತ ಪ್ರಶ್ನೆ ಐತಿ. 2008 ಮಾರ್ಚ್ 24 ಸರಿಯಾದ ಉತ್ತರ. ಇನ್ನು ಎಂಟನೇ ಪ್ರಶ್ನೆ, ಬೌದ್ಧಿಕ ಪಲಾಯನವು ಡ್ಯಾಶ್ ಡ್ಯಾಶ್ ರಾಜಕೀಯ ಪರಿಣಾಮವಾಗಿದೆ ಅಂತ ಕೇಳಲಾಗಿದೆ. ಉದಾರೀಕರಣ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು 8ನೇ ಅಧ್ಯಾಯ, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಈ ಅಧ್ಯಾಯದ ಮೇಲೆ ಏನಪ್ಪ ಅಂದ್ರೆ 3 ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ? 3 ಪ್ರಶ್ನೆಗಳು ಒಂದು ವಾಕ್ಯದೊಳಗೆ. ಅಂದ್ರೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ. ಒಟ್ಟು ಈ 4ರೊಳಗೇನಪ್ಪ 3 ಪ್ರಶ್ನೆ ಫಿಕ್ಸ್ ಕೇಳ್ತಾರೆ ಇಲ್ಲಿ. ಅದಕ್ಕಾಗಿ ಇದು ಸ್ವಲ್ಪ ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ರಿ. 8, 9 ಏನೈತಲ್ಲ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಯಾಕಪ್ಪ ಅಂದ್ರೆ ಔಟ್ ಆಫ್ ಔಟ್ ಮಾಡ್ಬೇಕನ್ನೋರಿಗೆ ಇಲ್ಲಿ 1 ಅಂಕದೊಳಗೆ ಎಕ್ಸ್ಟ್ರಾ ಕ್ವಶನ್ ಕೊಡಂಗಿಲ್ಲ, ಬಹು ಆಯ್ಕೆ ಒಳಗೆ ಎಕ್ಸ್ಟ್ರಾ ಕ್ವಶನ್ ಕೊಡಂಗಿಲ್ಲ, ಬಿಟ್ಟ ಸ್ಥಳ ಒಳಗೆ ಎಕ್ಸ್ಟ್ರಾ ಕ್ವಶನ್ ಇಲ್ಲಿ ಭಾಳ ಆದ್ರೆ 2 ಅಂಕದ ಕೊಡ್ತಾರೆ, 5 ಅಂಕದ ಕೊಡ್ತಾರೆ, 10 ಅಂಕದ ನೀವು ಅಲ್ಲಿ ಬರಿಬೋದು. ಕೆಲವೊಂದಿಷ್ಟು ಕ್ವಶನ್ ಬರಲಾರ್ದು ಮತ್ತೊಂದು ಕ್ವಶನ್ ಟಚ್ ಮಾಡ್ಬೋದು. ಆದ್ರೆ ಇಲ್ಲಿ ಹಂಗಲ್ಲ. ಅದಕ್ಕಾಗಿ ನಾ ಏನು ಹೇಳಕತ್ರಿ 8, 9 ಪರ್ಫೆಕ್ಟ್. 8ನೇ ಪಾಠದಾಗ 3 ಕ್ವಶನ್, 4ನೇ ಪಾಠದಾಗ ಇದು 8ನೇ ಪಾಠದಾಗ 3 ಕ್ವಶನ, 9ನೇ ಪಾಠದಾಗ 4 ಕ್ವಶನ್, ಒಟ್ಟು ಎಷ್ಟಪ್ಪ ಅಂದ್ರೆ 7 ಪ್ರಶ್ನೆಗಳಾದವು ಸ್ನೇಹಿತರೆ. ಅದಕ್ಕಾಗಿ ಈ ಪಾಠಗಳ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ, ಆಯಿತಾ? ಕೇಳ್ರಿ. ಇದರಲ್ಲಿ 1ನೇ ಪ್ರಶ್ನೆ, ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತೇವೆ ಅಂತ ಇತ್ತು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಶಕ್ತಿ. ಇನ್ನು 2ನೇದು, ಡ್ಯಾಶ್ ಡ್ಯಾಶ್ ಶಕ್ತಿಯ ಸಮಾನ ಹಂಚಿಕೆಯಾಗಿದೆ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಶಕ್ತಿ ಸಮತೋಲನ. ಇನ್ನು 3ನೇದು, ವಿಶ್ವಸಂಸ್ಥೆ ಸನ್ನಿಧಿಗೆ ಸಹಾಯ ಮಾಡಿದ ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಪ್ರಶ್ನೆ ಐತಿ. 51 ರಾಷ್ಟ್ರಗಳು ಸ್ನೇಹಿತರೆ. ಇನ್ನು ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. 5 ಏನಪ್ಪ ಅಂದರೆ ಭದ್ರತಾ ಮಂಡಳಿ. ಇದೇ ಪ್ರಶ್ನೆ ಎರಡು ಮಾರ್ಕ್ಸಿಗೆ ಕೇಳ್ಬೋದು. ಭದ್ರತಾ ಮಂಡಳಿ ಕಾಯಂ ಸದಸ್ಯ ರಾಷ್ಟ್ರಗಳು ತಿಳಿಸಿ ಅಂತ 2 ಅಂಕಕ್ಕೆ ಭಾಳ ಸಲ ಕೇಳಿರೋದು. ಇದೇನಪ್ಪ ಸಿಕ್ಕಾಪಟ್ಟೆ ಕೇಳಿರ್ತಕ್ಕಂಥ ಪ್ರಶ್ನೆ. ಕೇಳ್ರಿ. ಇನ್ನು 5ನೇದು, ಬ್ರಿಕ್ಸ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ 5 ಸ್ನೇಹಿತರೆ. ಇನ್ನು ಡ್ಯಾಶ್ ಡ್ಯಾಶ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವೇ ಇದೆ ಅಂತ ಪ್ರಶ್ನೆ ಐತಿ. ದಿ ಹೇಗೇನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. ಇನ್ನು 7ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ. 2010 ಡಿಸೆಂಬರ್ 24ರಂದು ಬ್ರಿಕ್ಸ್ನ ಸದಸ್ಯತ್ವ ಸ್ಥಾನ ಪಡೆದುಕೊಂಡಿತ್ತು. ಇನ್ನು 8ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವವರು ಅಂತ ಐತಿ ಸ್ನೇಹಿತರೆ. ಅಂಟೋನಿಯಾ ಗುಟೆರೆಸ್ ಅನ್ನುವಂಥದ್ದೇನೈತಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇನ್ನು 9ನೇ ಅಧ್ಯಾಯದೊಳಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರಪ್ಪ ಅಂದ್ರೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು ಕೇಳ್ತಾರೆ? 4 ಪ್ರಶ್ನೆ. 1 ಅಂಕ ಆಗಿರ್ಬೋದು, ಬಹು ಆಯ್ಕೆ ಆಗಿರೋ, ಬಿಟ್ಟ ಸ್ಥಳ ಆಗಿರ್ಬೋದು. ಇಲ್ಲೇನಪ್ಪ ಓವರಾಲ್ ಆಗಿ ಎಷ್ಟು ಕೇಳ್ತಾರೆ? 4 ಕೇಳ್ತಾರೆ. ಇಲ್ಲಿ ಅರ್ಥ ಆಯ್ತಾ? ಕೇಳ್ರಿ. ಇಲ್ಲಿ ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿಗಳಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಡ್ಯಾಶ್ ಡ್ಯಾಶ್ ರವರು ಭಾರತದ ವಿದೇಶಾಂಗ ನೀತಿಯ ಪಿತಾಮಹರು ಅಂತ ಕರೆಯಲಾಗಿದೆ ಜವಾಹರ್ಲಾಲ್ ನೆಹರು ಅವರು ಸ್ನೇಹಿತರೆ. ಇನ್ನು NAM ಎಂದರೆ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಲಿಪ್ತ ನೀತಿ ಏನೈತಲ್ಲ ಸರಿಯಾದ ಉತ್ತರ.
ಇನ್ನು ಮೂರನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು ಅಂತ ಕೊಡಲಾಗಿದೆ. NSG ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಎಂಬುದು ಭಾರತೀಯ ಶಾಂತಿ ಪಾಲನಾ ಪಡೆ ಅಂತ ಕೊಡಲಾಗಿದೆ ಸ್ನೇಹಿತರೆ. IPKF ಅನ್ನುವಂಥದ್ದು ಏನೈತಲ್ಲ ಇದು ಶಾಂತಿ ಪಾಲನಾ ಪಡೆ ಸ್ನೇಹಿತರೆ. ಇನ್ನು INC ಎಂದರೆ ಏನಂತ ಕೊಡಲಾಗಿದೆ. 1ನೇ ಅಧ್ಯಾಯದೊಳಗೂ ಕೇಳ್ಯಾರ, ಇದು 2ನೇ ಅಧ್ಯಾಯದೊಳಗೂ ಕೇಳ್ಯಾರ, 9ನೇ ಅಧ್ಯಾಯದೊಳಗೂ ಕೇಳ್ಯಾರ ನೋಡ್ರಿ ಸ್ನೇಹಿತರೆ. ಅಲ್ಲಿ 1ನೇ ಅಧ್ಯಾಯದೊಳಗೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದವರು ಯಾರಂತ ಕೇಳಿದ್ರು. 2ನೇ ಅಧ್ಯಾಯದೊಳಗೆ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದ್ರು. 9ನೇ ಅಧ್ಯಾಯದೊಳಗೆ ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ಯಾನಪ್ಪ ಅಂದ್ರೆ INC ಎಂದರೇನು ಅಥವಾ INC ವಿಸ್ತೃತ ರೂಪ ಬರೆಯಿರಿ ಅಂತಲೂ ಕೇಳಬಹುದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಯಾರಂತ ಪ್ರಶ್ನೆ ಐತೆ ಸ್ನೇಹಿತರೆ. ಅಂಜೆಲಾ ಮರ್ಕೆಲಾ ಅನ್ನುವಂಥವ್ರು ಏನಿದಾರಲ್ಲ ಇವರೇನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು CHOGMನ ಮುಖ್ಯಸ್ಥರಾಗಿರೋರು ಅಂತ ಪ್ರಶ್ನೆ ಐತೆ ಸ್ನೇಹಿತರೆ. ಬ್ರಿಟನ್ ರಾಣಿ ಅವರು ಏನಿದಾರಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇಂದಿನ ಸಂಚಿಕೆ ಏನೈತಲ್ಲ ಇವತ್ತು ಬಿಟ್ಟ ಸ್ಥಳ ಪ್ರಶ್ನೆ ಪ್ರತಿ ಅಧ್ಯಾಯವಾರು ನಾವು ನೋಡ್ಕೊಂಡೇವು ಸ್ನೇಹಿತರೆ. ಇಂದಿನ ಸಂಚಿಕೆ ಏನೈತಲ್ಲ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ, ಹೆಚ್ಚಿನ ಅಂಕಗಳು ನಿಮ್ಮದಾಗಲಿ ಅಂತ ಹಾರೈಸುತ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ.